ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂತ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂತದ್ದು ಯಾವುದು ಅಂದ್ರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತಿದ್ರು ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಪಾಳ್ಯದಿಂದ ಆಡ್ತಿದ್ರಲ್ಲ, ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನ ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೆ ಆದರೆ ಒಳಹಡ್ಡ ಬಂದಿದೆ, ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು, ಮುಂದೆ ಸುಖಾಂತ್ಯವಾಗುತ್ತೆ. ಸಂಕ್ರಾಂತಿ ಕಲಿಬೇಕು. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ ಕಲಿಬೇಕಾಗುತ್ತೆ. ಸುಖಾಂತ್ಯ ಯಾರಿಗಾರು ಆಗ್ಬೋದು ಸುಖಾಂತ್ಯ, ಅವ್ರಿಗೆ ಇವ್ರಿಗೆ ಅಂತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತಾರೆ.